ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದಂಥ ಗೌತಮ್ ವೆಂಕಿಯಾದ ನಾನು ಮತ್ತು ಈ ಸಭೆಗೆ ಕಾರ್ಯಾಧ್ಯಕ್ಷರಾದಂಥ ಯಡೂನಳ್ಳಿ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಹಾಗೆ ಈ ಸಭೆಗೆ ಉಪಾಧ್ಯಕ್ಷರಾದಂಥ ಮುನ್ರಾಜಣ್ಣವರು ಬಂದಿದ್ದಾರೆ. ಕಾರ್ಯಾಧ್ಯಕ್ಷರಾದಂಥ ಅರಳ್ಳಿ ಯಶವಂತ್ ಅವರಿದ್ದಾರೆ. ಉಪಾಧ್ಯಕ್ಷರಾದಂಥ ಬ್ಯಾಟರಾಜ್ ಅವರು ಬಂದಿದ್ದಾರೆ. ಜೊತೆಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕ್ರಾಂತಿ ಗೋವಿಂದ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಕೊಪ್ಪಗೇಟ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಇನ್ನು ಇತರರು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸುಮಾರು 15 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಬಿ ಶಿವಣ್ಣನವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಈ ತಾಲೂಕಿನ ಜನತೆ 3 ಬಾರಿ ಗೆದ್ದಿದ್ದಾರೆ. ಅದರಂತೆ ಅವರು ತುಂಬ ಕೆಲಸನೂ ಮಾಡಿದ್ದಾರೆ. ಆನೇಕಲ್ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ತುಂಬ ಹೆಸರುವಾಸಿ ತಗೊಂಡಿದ್ದಾರೆ. ಜನಪ್ರಿಯ ನಾಯಕರಂತ ಇವತ್ತು ಪ್ರಚಾರ ಆಗ್ತಾ ಇದ್ದಾರೆ. ಆದರೆ ಆನೇಕಲ್ ಭಾಗದಲ್ಲಿ ಅವರು ನಾವು ಕೇಳೋದಿಷ್ಟೇ, ಶಾಸಕರಿಗೆ ಕೊಡಬೇಕಂತ ನಾವು ಕೇಳ್ತಾ ಇರೋದಲ್ಲ. ನಮ್ಮ ದಲಿತ ಜನಾಂಗ ಹೆಚ್ಚಿಗೆ ಮೀಸಲಾತಿ ಇರೋದ್ರಿಂದ, ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ದಲಿತರು ಹೆಚ್ಚಿಗೆ SC ST OBCಗಳು ಜಾಸ್ತಿ ಇರೋದ್ರಿಂದ ಈ ತಾಲೂಕಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಸುಮಾರು ಅವರು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಮೀಡಿಯಾಗಳೆಲ್ಲ ಬಂತು, ಪ್ರಚಾರನೂ ಆಯಿತು, ಅವರು ಆಸೆ ಇಟ್ಕೊಂಡಿದ್ರು. ಆದರೆ ರಾತ್ರಿವರೆಗೂ ಇತ್ತು. ರಾತ್ರಿ 12 ಗಂಟೆ ದಾಟಿದ ಮೇಲೆ ಬೆಳಗ್ಗೆ ನೋಡಿದ್ರೆ ಬೇರೆಯವ್ರಿಗಾಯಿತು. ಆದರೆ ಸಚಿವರು ಬಿ ಶಿವಣ್ಣ ಅವರಿಗೆ ಸ್ಥಾನಮಾನ ಸಿಗಿಲ್ಲ. ಆದರೆ ಆನೇಕಲ್ ಕ್ಷೇತ್ರದಲ್ಲಿ ಅವರು ಹೇಗೆ ಇರ್ಬೋದು, ಯಾವ ರೀತಿಯೇ ಇರಲಿ, ನಾವು ಅದನ್ನು ಕಡೆಗಣಿಸ್ತಾ ಇಲ್ಲ. ನಮ್ಮ ತಾಲೂಕು SC STಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತಾಯಿತ್ತು. ಅವರು ಸಚಿವ ಸ್ಥಾನ ನೀಡಿದರೆ ನಮ್ಗೆ ಅನುಕೂಲ ಆಗ್ತಾಯಿತ್ತು. ಇವರು ಮಾಡಿದ ಕುತಾಂತರಗಳಿಗೆ ಯಾರ ರಾಜಕೀಯ ಕೈವಾಡ ಇದೆಯೋ ಗೊತ್ತಿಲ್ಲ, ಇವ್ರಿಗೆ ಕೊಡಬಾರ್ದಂತ ಯಾರ ಕುಮ್ಮಕ್ಕಿನಿಂದ ಕೊಟ್ಟಿಲ್ವೋ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ಕೂಡಲೇ ಕೊಡಬೇಕು. ಇಲ್ಲ ಅಂದರೆ ತಾಲೂಕಿನಾದ್ಯಂತ ನಾವು ಬಂದ್ಗೆ ಕರೆ ಕೊಡ್ತೀವಿ. ದಲಿತ ಸಂಘಟನೆಗಳ ಜೊತೆಗೆ ಇನ್ನು ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆ ಕೂಡೀಕರಿಸಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ 1 ವಾರಗಳ ಗಡುವು ಕೊಡ್ತೀವಿ. ಆ ವಾರದೊಳಗಡೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಅದೇ ಉದ್ದೇಶಕ್ಕೆ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಕೊಟ್ಟಿಲ್ಲ ಅಂದರೆ ಆನೇಕಲ್ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಗುತ್ತಬ. ಅವರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಒಂದು ಮಾಹಿತಿ, ಶಿವಣ್ಣ ತಪ್ಪಿಸಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಈಗ ಅವ್ರಿಗೂ ಕೊಡಲಿ, ನಾವು ಬೇಡ ಅಂತ ಹೇಳಿಲ್ಲ. ಅವರು ಸತತವಾಗಿ ಗೆದ್ದಿದ್ದಾರೆ, ನಾವು ಅದರಲ್ಲಿ ತಕರಾಲೇನಿಲ್ಲ. ನಮ್ಮ ತಾಲೂಕಿಗೆ ರಿಸರ್ವೇಷನ್ ಆಗಿರೋದ್ರಿಂದ ನಮಗೆ ಸತತವಾಗಿ ಅವರು ಗೆದ್ದಿದ್ದಾರೆ. ಪ್ರಬಲವಾಗಿದ್ದಂಥ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ 4 ಸಾರಿ ಗೆದ್ದಿದ್ದಂಥ ನಾರಾಯಣ ಸ್ವಾಮಿ ಅವ್ರನ್ನ ಸೋಲಿಸಿ ಪ್ರಬಲವಾಗಿದ್ದಂಥವ್ರನ್ನ ಅವರು ಈಗ 3 ಸಾರಿ ಗೆದ್ದಿದ್ದಾರೆ. ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕಾಗಿತ್ತು ಅನ್ನೋದು ನಮ್ಮ ಉದ್ದೇಶ. ಅವ್ರಿಗೂ ಕೊಟ್ಟು ಇಲ್ಲಿ ಕೊಡಿ ಅಂತ ಹೇಳ್ತಾರೆ. ಹೌದು, ಅವ್ರು ಕೊಡಿ, ನಾವೇನು ಅದನ್ನು ತಕರಾಲಿಲ್ಲ. ನಾವು ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಬಡತನ ಇರೋದ್ರಿಂದ, ದಲಿತರು SC ST ಇರೋದ್ರಿಂದ ನಮಗೆ ಅವಶ್ಯಕತೆ ಇರೋದ್ರಿಂದ ನಾವು ಕೊಡಬೇಕಾಗಿತ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೇ, ಈ ದಿನ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ತುರ್ತಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ತುರ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ನಮ್ಮ ಬಿ ಶಿವಣ್ಣನವರಾದಂಥ MLA ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಕೊಟ್ಟಿಲ್ಲ. ಆದರೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ಮಹಾಮೋಸ. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿದೆ. ಈ ಮೀಸಲು ಕ್ಷೇತ್ರದಲ್ಲಿ ಶಿವಣ್ಣನವರು LLB ಮಾಡಿ ಕಾನೂನಿನ ಅರಿವನ್ನೇ ಇರತಕ್ಕಂಥ ವ್ಯಕ್ತಿ. ಇಲ್ಲಿ ಸಾಕಷ್ಟು ಪ್ರಗತಿಪರ ಕೆಲಸಗಳನ್ನ ಮಾಡಿದ್ದಾರೆ. ಅಂತ ಒಂದು ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರತಕ್ಕಂಥದ್ದು ಒಂದು ಬಹಳಷ್ಟು ಮೋಸ. ಹಾಗಾಗಿ ಇವತ್ತಿನ ಸರ್ಕಾರಗಳು ನಮ್ಮ ಮೀಸಲು ಕ್ಷೇತ್ರಕ್ಕೆ ಮಾಡುತ್ತಿರತಕ್ಕಂಥ ಮಹಾದ್ರೋಹ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಶಿವಣ್ಣನವರಿಗೆ ಎಲ್ಲ ರೀತಿಯಾದಂತಹ ಒಂದು ಮಂತ್ರಿಗಿರಿಯನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಇದ್ರು, ಕಾನೂನಿನ ಅರಿವಿದ್ರು ಸಹ ಈ ಒಂದು ಕ್ಷೇತ್ರಕ್ಕೆ
ಅಥವಾ ಶಿವಣ್ಣನವರಿಗೆ ಮಂತ್ರಿಗಿರಿಯನ್ನ ಕೊಡಲಿಲ್ಲ. ಇದನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಕರ್ನಾಟಕ ಸರ್ಕಾರ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಂಥ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿಗೆ ಮಂತ್ರಿ ಸ್ಥಾನ ಕೊಡದೆ ಮಹಾ ಮೋಸ ಮಾಡಿದೆ, ಈ ತಾಲೂಕಿನ ಜನತೆಗೆ ಮಾಡಿರ್ತಕ್ಕಂಥ ದ್ರೋಹ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿರ್ತಕ್ಕಂಥ ಮಾತು. ಇಲ್ಲಿ ನಾವು ಪಾರ್ಟಿಗಳನ್ನು ಹೊರತುಪಡಿಸಿ ಮಾತಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಕನಕಪುರ ಮತ್ತು ರಾಮನಗರ, ನೀವು ಅಲ್ಲಿ ಒಂದು ಸಾರಿ ಹೋಗಿ ನೋಡಿ, ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿ, ಕೃಷಿ ಭವನ, ಪೊಲೀಸ್ ಭವನ, ರೇಷ್ಮೆ ಭವನ ಈ ಹೆಂಗ್ ಕಾಣ್ತಾ ಇದೆ ಅಲ್ಲಿ. ಸೊ ಅಲ್ಲಿಂದ ನೀವು ಆನೇಕಲ್ ಬಂದು ನೋಡಿ, ಇಲ್ಲಿರ್ತಕ್ಕಂಥ ಕಚೇರಿಗಳನ್ನು ನೀವು ನೋಡಿ, ಎಷ್ಟು ಕಳಪೆ ಇದೆ, ಎಷ್ಟು ಹಿಂದುಳಿದೆ. ಸೊ ನಾವು ಹಿಂಗೆಲ್ಲ ಇರೋವಾಗ ನಾವು ಯಾಕೆ ಇದನ್ನ ಸಚಿವ ಸ್ಥಾನ ಶಾಸಕರಿಗೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ, ಕನಿಷ್ಠ ತಾಲೂಕನ್ನ ಅಭಿವೃದ್ಧಿ ಮಾಡಬಹುದು, ಅಟ್ಲೀಸ್ಟ್ ಒಂದು ಮಂತ್ರಿ ಸ್ಥಾನ ಆದ್ರೂ ಕೊಟ್ರೆ ಈ ತಾಲೂಕು ಅಭಿವೃದ್ಧಿ ಕಾಣ್ಬೋದು ಅನ್ನೋಂಥ ಒಂದು ಕಲ್ಪನೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲ ಆನೇಕಲ್ ತಾಲೂಕು ಬಹಳ ಹಿಂದೋಗಿದೆ ಅಭಿವೃದ್ಧಿ ವಿಚಾರದಲ್ಲಿ. ನೀವು ಎಲ್ಲ ನೋಡಿ, ಇವತ್ತು ರಸ್ತೆಗಳು ನೋಡಿ, ಆಫೀಸ್ಗಳನ್ನ ನೋಡಿ, ಶಾಲೆಗಳನ್ನ ನೋಡಿ, ಆಸ್ಪತ್ರೆಗಳನ್ನ ನೋಡಿ, ಬಹಳ ಹಿಂದುಳಿದಿದೆ. ಸೊ ಈ ಕಾರಣಕ್ಕಾಗಿ ನಮಗೊಂದು ಕನಸಿತ್ತು, ಕನಿಷ್ಠ ಮಂತ್ರಿ ಆದ್ರೂ ಇದೆಲ್ಲ ಬದಲಾವಣೆ ಆಗ್ತದೆ ಅನ್ನೋ ಅಂತ ಭಾವನೆ ಇದೆ. ಅದ್ರ ಜೊತೆಗೆ ಇವತ್ತು ಆನೇಕಲ್ ತಾಲೂಕನ್ನ ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ, ಇವತ್ತು ನೋಡಿ ಸರ್ಜಾಪುರ ಹೋಬಳಿನಲ್ಲಿ 11 ಹಳ್ಳಿಗಳಲ್ಲಿ ರೈತರ ಭೂಮಿಯನ್ನ ಅಕ್ವಿಜೇಷನ್ ಮಾಡ್ಕೊಳ್ತಾ ಇದ್ದಾರೆ. ರೈತರು ಸುಮಾರು 106 ದಿನಗಳಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಅದಕ್ಕೂ ಕೂಡ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಂದ್ರೆ ಏನು ಆನೇಕಲ್ ತಾಲೂಕು ಅಂದ್ರೆ ಏನು ನಿಮಗೆ? ಯಾಕೆ ಇಷ್ಟೊಂದು ಕಡೆಗಣಿಸ್ತಾ ಇದ್ರಿ? ಇಲ್ಲಿ ಹೆಚ್ಚಿನ ಜನ ಬಡವರಿದ್ದಾರಂತನ, ಅಥವಾ ದಲಿತರಿದ್ದಾರಂತನ, ಅಥವಾ ರೈತರಿದ್ದಾರಂತನ, ಯಾಕೆ ಕಡೆಗಣಿಸ್ತಾ ಇದ್ರಿ ಬೇರೆ ನಮ್ಮ ತಾಲೂಕನ್ನ? ಸೊ ಇದು ಬರೀ ಆನೇಕಲ್ ತಾಲೂಕಲ್ಲಿ ಶಿವಣ್ಣವರನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದಲ್ಲ, ಇಡೀ ತಾಲೂಕಿನ ಜನತೆಯನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು. ಅದನ್ನ ನಾವು ಇವತ್ತು ಖಂಡಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ರೈತರು ತಮ್ಮ ಮನವಿಯನ್ನ ಕೊಡ್ಲಿಕ್ಕೆ ಕಾನೂನುಬದ್ಧವಾಗಿ ನಿಮ್ಗೆ ರೈತರು ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದಿರಿ. ಯಾಕೆ ಮಾಡಿಸ್ತೀರಿ? ಹಂಗಾದ್ರೆ ಆನೇಕಲ್ ತಾಲೂಕಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತನ? ಏನು ನಿಮ್ಮ ಉದ್ದೇಶ? ಅಥವಾ ಆನೇಕಲ್ ತಾಲೂಕು ಅಭಿವೃದ್ಧಿ ಕಾಣಬಾರ್ದಂತನ? ಇವೆಲ್ಲವೂ ಕೂಡ ಕ್ವಶನ್ಗಳು ನಮಗೆ ಬರ್ತಾ ಇದಾವೆ. ಸೊ ಆ ಕಾರಣಕ್ಕಾಗಿ ನಮ್ಮ ಒತ್ತಾಯ ಇವತ್ತೇನು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಮತ್ತು ಪ್ರಜಾಹಿಂಸ ಸಮಿತಿ ಸಾಮಾಜಿಕ ನ್ಯಾಯ, ನಾವು ಯಾವತ್ತೂ ಕೂಡ ಈ ತಾಲೂಕಿನ ಎಲ್ಲಾ ಜಾತಿಯ ಬಡವರ ಮತ್ತು ರೈತರ ಪರವಾಗಿ ಮತ್ತು ಅಭಿವೃದ್ಧಿಯ ಪರವಾಗಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ರೈತರಿಗೆ, ಆ ಭಾಗದ ರೈತರಿಗೆ ಏನಾದ್ರು ಅನ್ಯಾಯ ಆದ್ರೆ ಇಡೀ ತಾಲೂಕಿನ ಜನ ನಾವೆಲ್ಲರೂ ಅವ್ರ ಪರವಾಗಿ ಇರ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾವು ಜಾತಿ ಪಕ್ಷ ಭೇದವನ್ನ ಮರೆತು ಹೇಳ್ತಕ್ಕಂಥದ್ದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕೆ ಕೊಡ್ಬೇಕಂದ್ರೆ ನಾವು ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇರೋದಲ್ಲ, ಈ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ಆಗ್ಬೇಕು, ಅದಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದೀವಿ. ಸೊ ಆ ಕಾರಣಕ್ಕಾಗಿ ನೀವು ಇನ್ನೊಂದ್ಸಾರಿ ಅದನ್ನ ಯೋಚನೆ ಮಾಡಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನೋಂಥದ್ದು ನಮ್ಮ ಎಲ್ಲರ ಒಕ್ಕೊರಳಿನ ಒತ್ತಾಯ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಕರ್ನಾಟಕ ರಾಜ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಆನೇಕಲ್ ತಾಲೂಕಿನ ಜನತೆ 3 ಬಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಮತಗಳನ್ನು ಕೊಡೋದ್ರ ಮುಖಾಂತರ ಜನಪ್ರಿಯ ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ 3 ಸಾರಿ ನಿಮಗೆ ಈ ತಾಲೂಕಿನಿಂದ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಕೊಟ್ಟು ಗೆಲ್ಲಿಸಿ ನಾವು ಇಲ್ಲಿ ಕಳಿಸಿದ್ದೀವಿ. ಆದರೆ ಈ ಆನೇಕಲ್ ಜನತೆಗೆ ಮಹಾ ದ್ರೋಹವನ್ನ ಬಗೆದಿದ್ದೀರಿ. ಹಾಗಾಗಿ ಈ ಸಚಿವ ಸ್ಥಾನವನ್ನ ನಮ್ಮ ಆನೇಕಲ್ ತಾಲೂಕಿನ ಶಿವಣ್ಣವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗಲೂ ಕೆಲವೇ ದಿನಗಳನ್ನ ನಿಮಗೆ ಗಡುವನ್ನ ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಈ ರಾಜ್ಯದ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮುಖಾಂತರ ನಮ್ಮ ಆನೇಕಲ್ ತಾಲೂಕಿಗೆ ಆಗಿರ್ತಕ್ಕಂಥ ಮೋಸವನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಅತಿ ಜರೂರವಾಗಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕಂತಕ್ಕಂಥದ್ದು ಆನೇಕಲ್ ತಾಲೂಕಿನ ಮಹಾಜನತೆ ಪೂರ್ವಕವಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಹೋರಾಟ ಸಮಿತಿ ಎಲ್ಲ ನಾಯಕರುಗಳು ನಾವಿಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹಲವು ನಾಯಕರು ಹೇಳಿರೋ ಹಾಗೆ
ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈಗಾಗಲೇ 3 ಬಾರಿ ಶಿವಣ್ಣನವರನ್ನು ಗೆಲ್ಲಿಸಿ ಕಳಿಸಿರೋದು. ಅದರ ಜೊತೆಯಲ್ಲೇ MP ಆಗಿರ್ತಕ್ಕಂಥ DK ಸುರೇಶ್ ಅವರನ್ನು ಕೂಡ 2 ಬಾರಿ ಇಲ್ಲಿ ಕಾಂಗ್ರೆಸ್ಸು ಬಹುಮತದಿಂದ ಗೆಲ್ಲಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸು ಅತಿ ಹೆಚ್ಚಾಗಿ ಆನೇಕಲ್ ತಾಲೂಕು ಒತ್ತನ್ನು ನೀಡಿ ಜನತೆ ಇವತ್ತು MLAಯನ್ನು ಅಭ್ಯರ್ಥಿಯಾಗಿ ಮಾಡಿದಾಗ ಬಹುಮತವನ್ನು ನೀಡಿ ಗೆಲ್ಲಿಸಿದ್ದಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಆನೇಕಲ್ ತಾಲೂಕಿಗೆ ದ್ರೋಹವನ್ನು ಬಗಿತಾ ಇದ್ದಾರೆ. ಏನು ಮಧ್ಯರಾತ್ರಿ 12 ಗಂಟೆ ತನಕ ಬಿ ಶಿವಣ್ಣನವರ ಹೆಸರು ಸಕ್ರಿಯವಾಗಿ ಎಲ್ಲ ಮಾಧ್ಯಮಗಳ ಬರ್ತಾ ಇತ್ತು. ಆದರೆ ಬೆಳಗಿನ ಜಾವ ಏಕಾಏಕಿ ಅವರ ಹೆಸರನ್ನು ಬಿಟ್ಟಿರೋದು ನಿಜವಾಗ್ಲೂ ಕೂಡ ಆನೇಕಲ್ ತಾಲೂಕಿನ ಜನತೆಗೆ ಆಘಾತವನ್ನು ಉಂಟು ಮಾಡಿದೆ. ಈಗಾಗಲೇ ಆನೇಕಲ್ ತಾಲೂಕು ಅತಿ ಹೆಚ್ಚು ದಲಿತ ಸಮುದಾಯ ಇರತಕ್ಕಂಥ ಇದು ಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಕುಂಠಿತವಾಗಿದೆ. ರಸ್ತೆಗಳಿರ್ಬೋದು, ಯಾವುದೇ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು, ಕೇವಲ ಒಂದು ರಸ್ತೆ ಮಾಡೋದ್ರ ಅಭಿವೃದ್ಧಿ ಅಲ್ಲ, ಈಗಾಗಲೇ ಏನು ನಮ್ಮ ಮೀಸಲು ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರಿಗೆ ಸಲ್ಲಬೇಕಾದಂಥ ಹಲವಾರು ವಿಷಯಗಳಲ್ಲಿ ನಮ್ಮನ್ನೆಲ್ಲರೂ ಕೂಡ ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ಹಾಗಾಗಿ ಕೂಡಲೇ DK ಶಿವಕುಮಾರ್ ಸಾಹೇಬರು ಇದರನ್ನು ಮನವೊಲಿಸಿ ಕೂಡಲೇ ನಮ್ಮ ಆನೇಕಲ್ ಕ್ಷೇತ್ರದ MLA ಅವರಿಗೆ ಒಂದು ಮೀಸಲು ಕ್ಷೇತ್ರ ಅನ್ನೋ ನಿಟ್ಟಿನಲ್ಲಿ ಅವರು ಸಚಿವ ಸ್ಥಾನವನ್ನು ನೀಡಬೇಕು ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಒತ್ತಾಯನ ಮಾಡ್ತಾ ಇದ್ದೀನಿ. ಇದು ಕೇವಲ ನಾವು ಯಾವುದೇ ಪಕ್ಷಾತೀತವಾಗಿ ನಾವು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೇನಾದರೂ ಕೂಡಲೇ ಇದು ನಮ್ಮ ಮನವಿಗೆ ನೀವು ಸ್ಪಂದಿಸಿಲ್ಲ ಅಂದರೆ ಇಡೀ ತಾಲೂಕನ್ನು ಬಂದು ಮಾಡುವ ಮುಖಾಂತರ ತಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡ್ತೀನಿ. ನಮ್ಮ ಆನೇಕಲ್ ಭಾಗದ ಶಾಸಕರಾದ ಬಿ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡದಿರೋದು ತುಂಬ ನೋವಿನ ಸಂಗತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರು ನಮ್ಮ ಭಾಗದ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಕುತ್ಕೊಂಡು ಫೋಟೋ